ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನವೋದಯ ಸೈನಿಕ್ ಮುರಾರ್ಜಿ HYT ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಾನಸಿಕ ಸಾಮರ್ಥ್ಯದಲ್ಲಿ ಹೊಸ ಟಾಪಿಕ್ನ ಪಿಕ್ ಮಾಡಿದ್ದೀವಿ. ಫಿಗರ್ ಮ್ಯಾಚಿಂಗ್ ಅಂದರೆ ಕನ್ನಡದಲ್ಲಿ ಆಕಾರ ಹೋಲಿಕೆ. ನಿನ್ನೆ ನಾವು ಆಡ್ ಮೆನ್ ಔಟ್ ಅಂತ ಒಂದು ಟಾಪಿಕ್ ನೋಡಿದ್ವಿ. ಇವತ್ತು ಆಕಾರ ಹೋಲಿಕೆ. ಈ ಟಾಪಿಕಲ್ಲಿ ಪಕ್ಕಾ 4 ಕ್ವಶನ್ಸ್ ಬರುತ್ತೆ. 100% 4 ಕ್ವಶನ್ ಬಂದೇ ಬರುತ್ತೆ. ನೋಡೋಣ ಬನ್ನಿ. ಅದೇ HYT ಏನೇನು ಬರುತ್ತೆ ಅಂತ ನಾನು ಫಸ್ಟೇ ಹೇಳ್ತೀನಿ. ನೀವು ಅದನ್ನು ಮನೇಲಿ ಕೂತ್ಕೊಂಡು ದಿವಸ ಪ್ರಾಕ್ಟೀಸ್ ಮಾಡಬೇಕು. ಫಿಗರ್ ಮ್ಯಾಚಿಂಗಲ್ಲಿ 4 ಕ್ವಶನ್ ಪಕ್ಕಾ ಬರುತ್ತೆ. ಅದು ಕ್ವಶನ್ ಯಾವ್ಯಾವ ಥರ ಇರುತ್ತೆ ಅಂತ ನಾನು ಡಿಸ್ಕಸ್ ಮಾಡ್ತೀನಿ. ನೋಡಿ, ಇದೇ ಥರ ಬರುತ್ತೆ ಎಕ್ಸಾಮಲ್ಲಿ. ಫಸ್ಟು ಕ್ವಶನ್ ಓದನ್ ಬನ್ನಿ. ನಾನು ಇಂಗ್ಲೀಷಲ್ಲಿ ಓದ್ತೀನಿ, ಹಾಗೆ ಕನ್ನಡದಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ ದ ಫಾಲೋಯಿಂಗ್ ಕ್ವಶನ್, A question figure has been given to the left side and the 4 answer figure marked as A, B, C, D are given on the right side. Select the answer figures which is exactly similar to the question figure. Find the correct answer figure. ಸಿಂಪಲ್ಲು ನೋಡ್ರಿ, ಲೆಫ್ಟ್ ಸೈಡಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿರ್ತಾರೆ, ರೈಟ್ ಸೈಡಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ. ಲೆಫ್ಟ್ ಸೈಡಲ್ಲಿ ಏನು ಡಯಾಗ್ರಾಮ್ ಇರ್ತದೋ ರೈಟ್ ಸೈಡಲ್ಲೂ ಅದೇ ಸೇಮ್ ಡಯಾಗ್ರಾಮ್ ಇರ್ತದೆ, ಅದೇ ಆನ್ಸರ್. ಇಷ್ಟೇ ಕಾನ್ಸೆಪ್ಟು. ಬನ್ನಿ ಡಿಸ್ಕಸ್ ಮಾಡ್ತಾ ನೋಡೋಣ, ನಿಮಗೆ ಅರ್ಥ ಆಗುತ್ತೆ. ನೋಡಿ, ಫಸ್ಟ್ ಕ್ವಶನ್ ನೋಡಿದ್ರಾ? ಇದು ಲೆಫ್ಟ್ ಸೈಡಲ್ಲಿ ಕೊಟ್ಟಿದ್ದಾರೆ ಡಯಾಗ್ರಾಮು, ಇದು ಕ್ವಶನ್ನು, ಸರಿನಾ? ಈ ಡಯಾಗ್ರಾಮು, ಈ 4 ಆಪ್ಷನ್ ಇದೆ ನೋಡಿ, A, B, C, D ಅಂತ 4 ಆಪ್ಷನ್ ಇದೆಯಲ್ಲ, ಸೇಮ್ ಡಯಾಗ್ರಾಮ್ ಇರಬೇಕು. ಇಲ್ಲಿ ಲೆಫ್ಟಲ್ಲಿ ಏನು ಡಯಾಗ್ರಾಮ್ ಇದೆ, ರೈಟಲ್ಲೂ ಸೇಮ್ ಡಯಾಗ್ರಾಮ್ ಇರುತ್ತಲ್ಲ, ಅದೇ ಆನ್ಸರು. ಎಕ್ಸಾಂಪಲ್ ನೋಡ್ರಿ, ಇವಾಗ ಇದು ಈ ಡಯಾಗ್ರಾಮ್ ಮ್ಯಾಚ್ ಆಗ್ತಿಲ್ಲ, ಈ ಡಯಾಗ್ರಾಮ್ ಕೂಡ ಮ್ಯಾಚ್ ಆಗ್ತಿಲ್ಲ, ಈ ಡಯಾಗ್ರಾಮ್ ಕೂಡ ಮ್ಯಾಚ್ ಆಗ್ತಿಲ್ಲ. ಮ್ಯಾಚ್ ಆಗ್ತಾರ ಡಯಾಗ್ರಾಮ್ ಯಾವುದು? ಬಿ. ಅದಕ್ಕೆ ಈ ಆನ್ಸರ್ ಬಂದು ಬಿ. ಸಿಂಪಲಾಗಿ ಅರ್ಥ ಮಾಡ್ಕೊಬಿಡ್ಬೇಕು ನಾವು. ಲೆಫ್ಟ್ ಸೈಡಲ್ಲಿ ಏನು ಡಯಾಗ್ರಾಮ್ ಇರ್ತದೋ ರೈಟ್ ಸೈಡಲ್ಲಿ ಆಪ್ಷನಲ್ ಅದೇ ಡಯಾಗ್ರಾಮ್ ಇರುತ್ತೆ. ಯಾವುದು ಸೇಮ್ ಡಯಾಗ್ರಾಮ್ ಇರುತ್ತೋ ಅದೇ ಕರೆಕ್ಟ್ ಆನ್ಸರ್. ಓಕೆ, ಫಸ್ಟ್ ಕ್ವಶನ್ನ ಸಾಲ್ವ್ ಮಾಡಿದ್ವಿ ನಾವು. ಓಕೆ, ಸೆಕೆಂಡ್ ಕ್ವಶನ್ ನೋಡೋಣ ಬನ್ನಿ. ಈಗ ಸೆಕೆಂಡ್ ಆನ್ಲೈನ್ ಸ್ಟೂಡೆಂಟ್ಸ್, ಸೆಕೆಂಡ್ ಕ್ವಶನ್ನ ಆನ್ಸರ್ ಮಾಡಿ. ಸಿಂಪಲ್ ಆಗಿದೆ ಇದು. ನೋಡಿ, ಡಯಾಗ್ರಾಮ್ ನೋಡ್ಕೊಳ್ಳಿ. ಲೆಫ್ಟ್ ಸೈಡಲ್ಲಿ ಏನು ಡಯಾಗ್ರಾಮ್ ಆಯಿತು, ಡಯಾಗ್ರಾಮ್ ನೋಡ್ಕೊಳ್ಳಿ. ಈ ಡಯಾಗ್ರಾಮು ಯಾವುದಕ್ಕೆ ಮ್ಯಾಚ್ ಆಗಿದೆ ಅಂತ ನೋಡಿ. ಓಕೆ, ಆನ್ಸರ್ ಮಾಡಿ, ಬೇಗ ಆನ್ಸರ್ ಮಾಡ್ಬೇಕು ನೀವು. ನೋಡಿ, ಸೆಕೆಂಡ್ ಒಂದು ಕರೆಕ್ಟ್ ಆನ್ಸರ್ ಬಂದು ಡಿ ಈಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಏದು ಮಿಸ್ಟೇಕ್ ಇದೆ, ಎ ಆಪ್ಷನಲ್ಲಿ ಮಿಸ್ಟೇಕ್ ಇದೆ, ಬಿ ಆಪ್ಷನಲ್ಲೂ ಮಿಸ್ಟೇಕ್ ಇದೆ. ನೋಡ್ರಿ, ಇದು ಲೆಗ್ಸ್ ನೋಡ್ರಿ ಇದ್ರದ್ದು, ಬಟ್ ಇದ್ರ ಲೆಗ್ಸ್ ನೋಡ್ರಿ. ನೋಡಿ, ಡಿಫ್ರೆನ್ಸ್ ಇದೆಯಾ? ಇಲ್ಲೂ ಡಿಫ್ರೆನ್ಸ್ ಇದೆಯಾ? ಬಟ್ ಡಿ ಈಸ್ ಕರೆಕ್ಟ್. ಡಿ ಆಪ್ಷನ್ ಈಸ್ ಕರೆಕ್ಟ್. ಸೇಮ್ ಟು ಸೇಮ್ ಡಯಾಗ್ರಾಮ್ ಇದೆ. ನೋಡಿ, ಲೆಫ್ಟ್ ಸೈಡಲ್ಲಿ ಏನು ಡಯಾಗ್ರಾಮ್ ಇದೆ, ರೈಟ್ ಸೈಡಲ್ಲೂ ಸೇಮ್ ಡಯಾಗ್ರಾಮ್ ಇದೆ. ಅದಕ್ಕಾಗಿ ಸೆಕೆಂಡ್ ಒಂದು ಕ್ವಶನ್ಗೆ ಡಿ ಉತ್ತರ ಕರೆಕ್ಟು. ಇದು ರಿಪೀಟೆಡ್ ಕ್ವಶನ್, 2024 ಕೇಳಿರೋ ಅಂತ ಒಂದು ಕ್ವಶನ್. ಇದು ಪಕ್ಕಾ ಎಕ್ಸಾಮ್ ಬರುತ್ತೆ ನೆಕ್ಸ್ಟ್ ಸಲ. ನೋಡ್ಕೊಳ್ಳಿ, ನಾವು ಮಾಡಿಸ್ತಾರ ಕ್ವಶನ್ನು ಎಕ್ಸಾಮಿಗೆ ಬಂದೇ ಬರುತ್ತೆ, ಅದನ್ನ ನೋಡ್ಕೊಳ್ಳಿ. ಸೇಮ್ ಟು ಸೇಮ್ ಬರುತ್ತೆ ನೆಕ್ಸ್ಟ್ ಸಲ. ಸಿಮಿಲರ್ ಆಗಿ ಬರ್ಬೋದು, ಸೇಮ್ ಟು ಸೇಮ್ ಆಗು ಬರ್ಬೋದು. ನೀವು ಕಾನ್ಸೆಪ್ಟ್ನ ಪಕ್ಕಾ ಅರ್ಥ ಮಾಡ್ಕೋಬೇಕು, ಸರಿನಾ? ಓಕೆ, ನಾವು ಆದಷ್ಟು ಸುಲಭ ಅಂದರೆ ಸುಲಭಲ್ಲಿ ಹೇಳ್ಕೊಡ್ತೀವಿ. ಅದಕ್ಕೆ ನಾವು HYT ಕ್ಲಾಸ್ ಅಂತ ಮಾಡಿರೋದು. ಓಕೆ, ನೆಕ್ಸ್ಟು ಥರ್ಡ್ ಕ್ವಶನ್. ಫಸ್ಟ್ ಕ್ವಶನ್ ನೋಡಿದ್ವಿ, ಸೆಕೆಂಡ್ ಕ್ವಶನ್ ನೋಡಿದ್ವಿ, ಈಗ ಥರ್ಡ್ ಕ್ವಶನ್ ನೋಡೋಣ ಬನ್ನಿ. ಲೆಫ್ಟ್ ಸೈಡಲ್ಲಿ ಡಯಾಗ್ರಾಮ್ ಇದೆ, ರೈಟ್ ಸೈಡಲ್ಲಿ 4 ಆಪ್ಷನ್ ಇದೆ. ಇವಾಗ ಕರೆಕ್ಟ್ ಆನ್ಸರ್ ಫೈಂಡ್ ಮಾಡಬೇಕು. ಆನ್ಲೈನ್ ಸ್ಟೂಡೆಂಟ್ಸ್ ಬೇಗ ಹೇಳಿ. ನೋಡಿ, ಇಲ್ಲೊಂದು ಡಾಟ್ ಇದೆ, ಇದು ತಪ್ಪು. ಇಲ್ಲೊಂದು ಸರ್ಕಲ್ ಇದೆ, ಇದು ತಪ್ಪು. ಇಲ್ಲೂ ಒಂದು ಡಾಟ್ ಇದೆ, ತಪ್ಪು. ಬಟ್ ಬಿ ನೋಡಿ, ನೀಟಾಗಿ ಡಯಾಗ್ರಾಮ್ ಇದೆ. ಲೆಫ್ಟ್ ಸೈಡಲ್ಲಿ ಏನು ಡಯಾಗ್ರಾಮ್ ಇದೆ, ರೈಟ್ ಸೈಡಲ್ಲಿ ಅದೇ ಡಯಾಗ್ರಾಮ್ ಇದೆ. ಹಾಗಾಗಿ ಬಿ ಕರೆಕ್ಟ್ ಉತ್ತರ. ಓಕೆ, ನೆಕ್ಸ್ಟು ಫೋರ್ತ್ ಕ್ವಶನ್ ಬೇಗ ಆನ್ಸರ್ ಮಾಡ್ಬೇಕು ನೀವೇ. ಫೋರ್ತ್ ಕ್ವಶನ್ ಬೇಗ ಆನ್ಸರ್ ಮಾಡ್ಬೇಕು ನೀವೇ. ನೋಡಿ, ಈ ಡಯಾಗ್ರಾಮ್ ನೋಡಿ, ಡಿ ರಾಂಗ್, ಡಿ ಅಲ್ಲ ಆನ್ಸರು. ಬಿ ನೋಡ್ರಿ, ಇದು ರಾಂಗ್. ಎ ನೋಡಿ, ಡಯಾಗ್ರಾಮ್ ಸಿಮಿಲರ್ ಆಗಿದೆ, ಬಟ್ ಡೈರೆಕ್ಷನ್ ಬೇರೆ ಇದೆ. ಈ ಡೈರೆಕ್ಷನ್ ನೋಡಿ, ಲೆಫ್ಟಲ್ಲಿರೋ ಡಯಾಗ್ರಾಮ್ ಡೈರೆಕ್ಷನ್ ನೋಡಿ, ಬಟ್ ಎ ಡೈರೆಕ್ಷನ್ ನೋಡಿ, ಇದು ರಾಂಗ್. ಸಿ ಸೇಮ್ ಡೈರೆಕ್ಷನ್ ಇದೆ. ಓಕೆನಾ? ಹಾಗಾಗಿ ಸಿ ಕರೆಕ್ಟ್. ಫೋರ್ತ್ ಒನ್ ಸಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡೋಣ ಬನ್ನಿ. ಫಿಫ್ತ್ ಕ್ವಶನ್ ನೋಡೋಣ ಬನ್ನಿ. ನೋಡಿ, ಡಯಾಗ್ರಾಮ್ ಕರೆಕ್ಟಾಗಿ ನೋಡಬೇಕು. ನೋಡಿ, ಇದಕ್ಕೆಲ್ಲ ತಪ್ಪೇ ಹಾಕ್ಬೇಡ್ದು ಆನ್ಸರು. 100% ಇವೆಲ್ಲ ಈಸಿ ಬರುತ್ತೆ. ಇವಿಂದ ನಾವು 2 ಸ್ಟೆಪ್ ಮುಂದೆ ಇರ್ತೀವಿ. ಟಕ ಅಂತ ಎಕ್ಸಾಮ್ ಪೇಪರ್ ಬಂದಿದ ತಕ್ಷಣ ಟಕ ಅಂತ ಟಿಕ್ ಆಗ್ತಾ ಇರಬೇಕು. HYT ಕ್ಲಾಸಸ್ ನೋಡ್ತಾ ಇರಬೇಕು ನೀವು. ದಿವಸ ನೋಡ್ತಾರೆ, 100% ಪ್ರಾಕ್ಟೀಸ್ ಆಗುತ್ತೆ ನಿಮಗೇನೆ. ಓಕೆ, ನೋಡೋಣ ಬನ್ನಿ. ಫಿಫ್ತು, ಲೆಫ್ಟಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಓಕೆ, ರೈಟಲ್ಲಿ ನೋಡೋಣ ಬನ್ನಿ. ನೋಡಿ, ಡಿ ತಪ್ಪು, ಡಯಾಗ್ರಾಮ್ ತಪ್ಪಾಗಿದೆ. ಸಿ ಏನಿದೆ, ಸಿನೂ ತಪ್ಪಾಗಿದೆ. ಬಿ ಏನಾಗಿದೆ, ಬಿನೂ ತಪ್ಪಾಗಿದೆ. ಡಯಾಗ್ರಾಮು ಬಿನೂ ತಪ್ಪು.
100% ಎ ಕರೆಕ್ಟ್. 5ಗೆ ಎ. ಓಕೆ, 5ಗೆ ಎ ಈಸ್ ಕರೆಕ್ಟ್. ಇದು ರಾಂಗ್, ಇದು ರಾಂಗ್. ಎ ಕರೆಕ್ಟ್ ಆನ್ಸರ್. ಡಯಾಗ್ರಾಮ್ ನೋಡಿ, ಫುಲ್ಲು ಡಯಾಗ್ರಾಮ್ ನೋಡಿ. ನೀವು ಅಬ್ಸರ್ವ್ ಮಾಡ್ಬೇಕು ಡಯಾಗ್ರಾಮ್ನ. ಓಕೆ, ನೆಕ್ಸ್ಟ್ 6th ಕ್ವಶನ್ ನೋಡೋಣ ಬನ್ನಿ. 6th ಕ್ವಶನ್ ಬಂದು ರಿಪೀಟೆಡ್ ಕ್ವಶನ್. ಇದು 2024 ಕೇಳಿರೋಂಥ ಒಂದು ಕ್ವಶನ್ನು. ಓಕೆ ನೋಡಿ, ಲೆಫ್ಟಲ್ಲಿ ಒಂದು ಡಯಾಗ್ರಾಮ್ ಇದೆ. ಓಕೆ, ಎ ಡಯಾಗ್ರಾಮ್ ನೋಡಿ, ಎ ಡಯಾಗ್ರಾಮು ತಪ್ಪು. ಬಿ ಡಯಾಗ್ರಾಮ್ ನೋಡಿ, ಬಿ ಡಯಾಗ್ರಾಮು ತಪ್ಪು. ಡಿ ಡಯಾಗ್ರಾಮ್ ನೋಡಿ, ಅದು ತಪ್ಪು. ಸಿ 100% ಕರೆಕ್ಟ್. ಹೇಗೆ ಅಂದರೆ ನೋಡಿ, ಇಲ್ಲಿ ಡಯಾಗ್ರಾಮ್ ಬಂದು ಹಿಂಗಿದೆ, ಸರಿನಾ? ಇಲ್ಲಿ ಇದೇ ವ್ಯತ್ಯಾಸ ಇರೋದೆಲ್ಲ ಆ ಕಡೆ ನೋಡಿ. ಎ ಅಲ್ಲಿ ಹಿಂಗಿದೆ ಡಯಾಗ್ರಾಮ್, ಹಿಂಗಿದೆ, ಸರಿನಾ? ಸಿ ಅಲ್ಲಿ ಕರೆಕ್ಟ್ ಇದೆ ಡಯಾಗ್ರಾಮ್ ನೋಡಿ, ಸಿ ಅಲ್ಲಿ ಹಿಂಗಿದೆ. ಹಾಗಾಗಿ ಸಿ ಕರೆಕ್ಟ್ ಉತ್ತರ. ಇದೇ HYT ಕ್ವಶನ್ಸ್ 2024 ಕೇಳಿರೋಂಥ ಒಂದು ಕ್ವಶನ್ ಇದು. ಓಕೆನಾ? 101% ನೆಕ್ಸ್ಟಲ್ಲಿ ರಿಪೀಟ್ ಆಗ್ಬೋದು. ಹಂಗಾಗಿ ನೋಡಿ, ಅಬ್ಸರ್ವ್ ಮಾಡಿ ಕರೆಕ್ಟಾಗಿ. ಇವಾಗ 7th ಕ್ವಶನ್ ನೋಡೋಣ. 7th ಡಯಾಗ್ರಾಮ್ ನೋಡಿ, ಲೆಫ್ಟಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಓಕೆ, ಆಪ್ಷನ್ ಎ ನೋಡಿ, ಆಪ್ಷನ್ ಬಿ ನೋಡಿ, ಸಿ ನೋಡಿ, ಡಿ ನೋಡಿ. ಆನ್ಲೈನ್ ಸ್ಟೂಡೆಂಟ್ಸ್ ಬೇಗ ಆನ್ಸರ್ ಮಾಡಿರಿ. ನೋಡಿ, ಇದು ಕರೆಕ್ಟಾಗಿ ಹೇಳ್ಬೋದು, ರಾಂಗ್. ಬಿ ರಾಂಗ್, ಸಿ ರಾಂಗ್, ಡಿ ಕರೆಕ್ಟ್. 100% ಕರೆಕ್ಟ್ ಆಗಿದೆ ಡಯಾಗ್ರಾಮ್ ನೋಡಿ. ಡಯಾಗ್ರಾಮ್ ಕೇಳಿರೋದವರು ಸಿಂಪಲಾಗಿ ಈ ಥರ ಕೇಳಿದ್ದಾರೆ ಡಯಾಗ್ರಾಮ್ ನೋಡಿ, ಹಿಂಗೆ ಇದೆ. ಅದೇ ಡಿ ನೋಡಿ, ಡಿನೂ ಸೇಮ್ ಆಗಿದೆ ಡಯಾಗ್ರಾಮ್. ಓಕೆ, ಸೇಮ್ ಟು ಸೇಮ್ ಇದೆ, ಹಾಗಾಗಿ ಡಿ ಕರೆಕ್ಟು. ಸಿಂಪಲ್ಲು, ಲೆಫ್ಟಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿರ್ತಾರೆ, ಸೇಮ್ ಟು ಸೇಮ್ ಡಯಾಗ್ರಾಮ್ನ ನಾವು ಆಪ್ಷನಲ್ಲೂ ಕೊಟ್ಟಿರ್ತಾರೆ, ಸೇಮ್ ಟು ಸೇಮ್ ಡಯಾಗ್ರಾಮ್ನ ಟಿಕ್ ಹಾಕ್ಬೇಕಷ್ಟೇ. ಓಕೆ, ಕಲ್ತ್ಕೊಳ್ಳಿ, ಬೇಗ ಕಲ್ತ್ಕೊಳ್ಳಿ ಆನ್ಲೈನ್ ಸ್ಟೂಡೆಂಟ್ಸ್. ಬೇಗ 8th ಕ್ವಶನ್ ನೋಡೋಣ ಬನ್ನಿ. ಸಿಂಪಲ್ 8th ಕ್ವಶನ್ ಆನ್ಸರ್ ಮಾಡಬೇಕು ನೀವು ಬೇಗ, ಟಕ್ ಅಂತ. ಈಸಿ ಡಯಾಗ್ರಾಮ್ ನೋಡಿ, 3 ಟ್ರಯಾಂಗಲ್ ಕೊಟ್ಟಿದ್ದಾರೆ, ಒಂದು ಟ್ರಯಾಂಗಲ್ಗೆ ಶೇಡ್ ಮಾಡಿದ್ದಾರೆ. ಯಾವ ಕಡೆ ಟ್ರಯಾಂಗಲ್ ಶೇಡ್ ಆಗಿದೆ ಅದೇ ಕರೆಕ್ಟ್ ಉತ್ತರ. ಎ ನೋಡಿ, ಬೇಗ ಆನ್ಸರ್ ಮಾಡಿ. 8th ಅಂತೂ ನೋಡಿ, ಟ್ರಯಾಂಗಲ್ ಇದೆ, ಒಂದು ಬಾಕ್ಸಲ್ಲಿ 3 ಟ್ರಯಾಂಗಲ್ ಇದೆ. ಶೇಡ್ ಎಲ್ಲಿ ಮಾಡಿದ್ದಾರೆ ನೋಡಿ, ಬಟ್ ಎಲ್ಲ ಆಪ್ಷನ್ಲು ಶೇಡ್ ಮಾಡಿದ್ದಾರೆ ಪರ್ಫೆಕ್ಟಾಗಿ. ಲೆಫ್ಟಲ್ಲಿ ಎಲ್ಲಿ ಶೇಡ್ ಮಾಡಿದಾರೋ, ಲೆಫ್ಟ್ ಡಯಾಗ್ರಾಮಲ್ಲಿ ಯಾವ ಟ್ರಯಾಂಗಲ್ಗೆ ಶೇಡ್ ಮಾಡಿದಾರೋ ಅದೇ ಕರೆಕ್ಟ್ ಉತ್ತರ. ನೋಡಿ, ಇಲ್ಲಿ ಶೇಡ್ ಮಾಡಿದ್ದಾರೆ, ತಪ್ಪು. ಎ. ಬಿ ನೋಡಿ, ಇಲ್ಲಿ ಶೇಡ್ ಮಾಡಿದ್ದಾರೆ, ತಪ್ಪು. ಸಿ ನೋಡಿ, ಪರ್ಫೆಕ್ಟಾಗಿ ಶೇಡ್ ಮಾಡಿದ್ದಾರೆ, ಸಿ ಈಸ್ ಕರೆಕ್ಟ್ ಉತ್ತರ. ಮುಂದಕ್ಕೆ ಹೋಗೋದೇ ಬೇಡ, ನಮಗೆ ಕರೆಕ್ಟ್ ಉತ್ತರ ಸಿಗ್ತಾ ಸಾಕು. ಸಿ ಈಸ್ ಕರೆಕ್ಟ್ ಆನ್ಸರ್ ಫಾರ್ 8th ಕ್ವಶನ್. 8th ಕ್ವಶನ್ ರಿಪೀಟೆಡ್ ಕ್ವಶನ್ನೇ. ಓಕೆ, ಇದೇ HYT ಕ್ಲಾಸ್ ಅಂದರೆ. ನಾವು ಪ್ರತಿ ರಿಪೀಟೆಡ್ ಕ್ವಶನ್ ತೋರಿಸಿ ನಿಮಗೆ ಪ್ರಾಕ್ಟೀಸ್ ಮಾಡಿಸಿ ನವೋದಯದಲ್ಲಿ ಪಕ್ಕ ಸೀಟ್ ತಗೊಳ್ಳೋ ಥರ ನಾವು ಮಾಡ್ತೀವಿ. 100% ಈ ಸಲ ನೀವು ಸೀಟ್ ತಗೋಬೇಕು, ನವೋದಯದಲ್ಲಿ, ಸೈನಿಕಲ್ಲಿ, ಮುರಾರ್ಜಿಲಿ. ಓಕೆ, ನೆಕ್ಸ್ಟ್ 9th ಕ್ವಶನ್ ನೋಡೋಣ ಬನ್ನಿ. ನೋಡಿ, 9th ಕ್ವಶನ್ನು ಡಯಾಗ್ರಾಮ್ ನೋಡಿ, ಲೆಫ್ಟಲ್ಲಿ ಒಂದು ಡಯಾಗ್ರಾಮ್ ಇದೆ. ಯಾವ ಡಯಾಗ್ರಾಮ್ ಕರೆಕ್ಟಾಗಿದೆ ನೋಡಿ. ಎ ತಪ್ಪು, ಬಿನೂ ತಪ್ಪು, ಸಿನೂ ತಪ್ಪು, ಡಿ ಕರೆಕ್ಟು. ಡಯಾಗ್ರಾಮ್ ಅಬ್ಸರ್ವ್ ಮಾಡಬೇಕಷ್ಟೇ ನೀವು. ನೋಡಿ, ಡಯಾಗ್ರಾಮ್ ಹಿಂಗಿದೆ ಡಯಾಗ್ರಾಮ್. ಇಲ್ಲಾಂದರೆ ಬರ್ಕೊಂಡೇ ಬಿಡಿ, ಪೆನ್ಸಿಲಲ್ಲಿ ತೊಗೊಂಡು ಬರೆದ್ಬಿಟ್ಟೆ ಪ್ರಾಕ್ಟೀಸ್ ಮಾಡಿರಿ ಡಯಾಗ್ರಾಮ್ನ. ನೋಡಿ, ಈ ಡಯಾಗ್ರಾಮ್ ನೋಡಿ, ಎ ಡಯಾಗ್ರಾಮ್ ಹಿಂಗಿದೆ, ಇದು ಮ್ಯಾಚೇ ಆಗ್ತಿಲ್ಲ. ಬಿ ಡಯಾಗ್ರಾಮ್ ನೋಡಿ, ಒಂದು ಹಿಂಗಿದೆ, ಇನ್ನೊಂದು ಮೇಲಿದೆ. ಸಿ ನೋಡಿ, ಇದು ತಪ್ಪಿದೆ. ಬಟ್ ಡಿ ಡಯಾಗ್ರಾಮ್ ನೋಡ್ರಿ, ಡಿ ಆಪ್ಷನ್ ನೋಡಿ, 100% ಇದು ಕರೆಕ್ಟು. 100% ಇದು ಕರೆಕ್ಟು. ಓಕೆ, ನೆಕ್ಸ್ಟು 10th ಕ್ವಶನ್. 10th ನೋಡೋಣ ಬನ್ನಿ. 10th ಕ್ವಶನ್ ಆನ್ಸರ್ ಮಾಡಬೇಕು. ಇವಾಗ ನೀವೇ ಟಕ್ಕಂತ ಆನ್ಸರ್ ಮಾಡಬೇಕು. ಆನ್ಸರ್ ಮಾಡಿ ಬೇಗ. ಡಯಾಗ್ರಾಮ್ ನೋಡಿದ್ರಾ? ಲೆಫ್ಟಲ್ಲಿ ಒಂದು ಡಯಾಗ್ರಾಮ್ ಇದೆಯಾ ನೋಡಿದ್ರಾ? ಓಕೆ, ಸಿಮಿಲರ್ ಯಾವ ಡಯಾಗ್ರಾಮ್ ಇದೆ ಸಿಮಿಲರ್ ಆಗಿ? ಎ ಇಲ್ಲ, ಎ ತಪ್ಪು, ಬಿ ತಪ್ಪು, ಸಿ ಕರೆಕ್ಟ್. ಮುಂದಕ್ಕೆ ಹೋಗೋದೇ ಬೇಡ, ನಮ್ಮ ಕರೆಕ್ಟ್ ಡಯಾಗ್ರಾಮ್ ಸಿಗ್ತಲ್ಲ, ಪರ್ಫೆಕ್ಟ್ ಡಯಾಗ್ರಾಮ್ ಸಿಗ್ತಲ್ಲ ನೋಡಿ, ಇದೇ ಪರ್ಫೆಕ್ಟ್ ಡಯಾಗ್ರಾಮ್ ನೋಡಿದ್ರಾ? ಸಿನೂ ಇದೇ ಥರ ಇದೆ ಡಯಾಗ್ರಾಮ್. ಓಕೆ, 100% ಸಿ ಕರೆಕ್ಟ್ ಉತ್ತರ. ಎಲ್ಲರಿಗೂ ಹೆಲ್ಪ್ ಆಗಬೇಕು ಈ ಕ್ಲಾಸು. ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿರಿ. ಎಲ್ಲ ಉಚಿತವಾಗಿ ಓದಬೇಕು, ಒಳ್ಳೆ ಎಥಿಕ್ಸ್ ಕಲಿಸ್ಕೊಡ್ತಾರೆ ನವೋದಯದಲ್ಲಿ. ಪ್ರತಿಯೊಬ್ಬರು ಉನ್ನತ ಸ್ಥಾನದಲ್ಲಿರಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. 11th ಕ್ವಶನ್. 11th ಕ್ವಶನ್. ಓಕೆ, ಫಿಗರ್ ನೋಡ್ರಿ, ಡಯಾಗ್ರಾಮ್ ನೋಡ್ರಿ. 11th ನೋಡ್ರಿ, ಪರ್ಫೆಕ್ಟ್ ಡಯಾಗ್ರಾಮ್ ಇದು. ಎ ಅಂತೂ ಅಲ್ಲ, ಬಿ ಅಂತೂ ಖಂಡಿತ ಅಲ್ಲ, ಸಿ ಪಕ್ಕ ಅಲ್ಲ, ಡಿ ಕರೆಕ್ಟ್ ಉತ್ತರ. ಡಯಾಗ್ರಾಮ್ ನೋಡ್ರಿ, ನೀಟಾಗಿ ಡಯಾಗ್ರಾಮ್ ನೋಡಬೇಕು. ಡಯಾಗ್ರಾಮ್ ನೋಡಿದ ತಕ್ಷಣ ಆನ್ಸರ್ಗೆ ಟಿಕ್ ಹಾಕಬೇಕು. ನೋಡಿ, ಈ ಟಾಪಿಕ್ ಎಲ್ಲ ನಾನು ನೀಟಾಗಿ ಮಾಡ್ತಾ ಇದ್ದೀನಿ. ನೀವು 4 ಔಟ್ ಆಫ್ 4 ತಗೋಬೇಕು. 100% 4 ಕ್ವಶನ್ ಕೇಳ್ತಾರೆ ಇದರಲ್ಲಿ. ಓಕೆನಾ? 4ಕ್ಕೆ 4 ಕರೆಕ್ಟ್ ಇರಬೇಕು. ಆ ಥರ ರೆಡಿ ಆಗಬೇಕು ನೀವು. ಓಕೆ, ಈಸಿ ಇರೋದೇ ನೀವು ರಾಂಗ್ ಮಾಡಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಇದು ಕಾಂಪಿಟೇಟಿವ್ ಫೀಲ್ಡು, ಎಲ್ಲರೂ ರೇಸಲ್ಲಿ ಇರ್ತಾರೆ. ನೀವು ಈಸಿ ಇರೋದನ್ನೇ ತಪ್ಪು ಮಾಡಿಬಿಟ್ರೆ ನೀವು ಹಿಂದೆ ಹುಡ್ಕೊಬಿಡ್ತೀರಾ. ಓಕೆ, ನೆಕ್ಸ್ಟು ಇದು ರಿಪೀಟೆಡ್ ಕ್ವಶನ್, ಅದಕ್ಕೆ ಡಬಲ್ ಸಲ ಹಾಕಿರೋದು ನಾನು. ಕರೆಕ್ಟಾಗಿ ನೋಡ್ರಿ.
11th ಕ್ವಶನ್ ಕರೆಕ್ಟಾಗಿ ನೋಡ್ರಿ, ಇದಕ್ಕೆ ಸಿ ಉತ್ತರ. ಓಕೆ, ಗೊತ್ತಾಯ್ತಲ್ಲ ಹೆಂಗೆ ಅಂತ. ಡಯಾಗ್ರಾಮ್ ಸೇಮ್ ಇರಬೇಕು. ಇದು ಕ್ವಶನ್ನು, 4 ಆಪ್ಷನ್ ಇದೆ. ಈ 4 ಆಪ್ಷನಲ್ಲಿ ಒಂದು ಡಯಾಗ್ರಾಮು ಸಿಮಿಲರ್ ಆಗಿರ್ತದೆ. ಯಾವುದು ಡಯಾಗ್ರಾಮ್ ಸೇಮ್ ಟು ಸೇಮ್ ಇರುತ್ತೋ ಅದೇ ಕರೆಕ್ಟ್ ಆನ್ಸರ್. 12th ಬೇಗ ಆನ್ಸರ್ ಮಾಡಿ, ಬೇಗ ಆನ್ಸರ್ ಮಾಡಿ. ಒಂದು ಗ್ಲಾಸ್ ಇದೆ, ಗ್ಲಾಸಲ್ಲಿ ಹಾರಿಜಾಂಟಲ್ ಲೈನ್ಸ್ ಇದೆ ನೋಡಿ, ಇದು ವರ್ಟಿಕಲ್ ಲೈನ್ ತಪ್ಪು ನೋಡಿ. ಬಿ ಇಲ್ಲೇ ಸಿಕ್ತು ಹಾರಿಜಾಂಟಲ್ ಲೈನ್, ಕರೆಕ್ಟಾಗಿ ಪರ್ಫೆಕ್ಟ್ ಆಗಿದೆ ನೋಡಿ ಡಯಾಗ್ರಾಮ್. ಆಪ್ಷನ್ ಬಿ ಇಸ್ ಕರೆಕ್ಟ್. ನೋಡಿರಿ, ಸಿಂಪಲಾಗಿ ಓದಬೇಕು, ಸಿಂಪಲಾಗಿ ಎಕ್ಸಾಮ್ ಕ್ಲಿಯರ್ ಮಾಡಬೇಕು. ನಾವು HYT ಕ್ಲಾಸಸ್ ಅಂತ ಅದಕ್ಕೆ ಮಾಡಿರೋದು. ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೊಡ್ತೀವಿ ನಾವು. 100% ನೀವು ಎಕ್ಸಾಮ್ನ ಕ್ಲಿಯರ್ ಮಾಡಬೇಕಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್ 13th ಕ್ವಶನ್ ನೋಡಿ. 13th ನೋಡಿ, ಸೇಮ್ ಟು ಸೇಮ್ ಡಯಾಗ್ರಾಮ್ ಎ ಆಪ್ಷನಲ್ಲೇ ಇದೆ, ಹಾಗಾಗಿ ಎ ಆಪ್ಷನ್ ಕರೆಕ್ಟು. ನಾವು ಮುಂದಕ್ಕೆ ಹೋಗೋದೇ ಬೇಡ, ಇಲ್ಲೇ ನಮಗೆ ಪರ್ಫೆಕ್ಟಾಗಿ ಸಿಗ್ತಾ ನೋಡಿ. ಡಯಾಗ್ರಾಮ್ ನೋಡಿ, ಡಯಾಗ್ರಾಮ್ ಬಿಡಿಸ್ಬೇಕು, ನೀವು ಡಯಾಗ್ರಾಮ್ ಬಿಡಿಸ್ಬೇಕು, ಪ್ರಾಕ್ಟೀಸ್ ಮಾಡಬೇಕು, ಆವಾಗಲೇ ಗೊತ್ತಾಗೋದು ನಿಮಗೆ. ಓಕೆ, ಕರೆಕ್ಟ್ ಇದೆಯಾ? 100% ಕರೆಕ್ಟ್ ಇದೆ. ನೆಕ್ಸ್ಟು 14th ಹೋಗೋಣ ಬನ್ನಿ. 14th ಕ್ವಶನ್ ನೋಡಿ, 14th ಕ್ವಶನ್ ನೋಡಿ. 14th ಕ್ವಶನ್ ನೋಡಿ. ಸೇಮ್ ಡಯಾಗ್ರಾಮ್ ಎಲ್ಲಿದೆ ನೋಡ್ಬೇಕು ನೀವು. ನೋಡಿ, ತಪ್ಪು, ಎ ತಪ್ಪು, ಬಿ ಕರೆಕ್ಟ್ ಆಗಿದೆಯಲ್ಲ. ಸೇಮ್ ಟು ಸೇಮ್ ಡಯಾಗ್ರಾಮ್ ಇದೆಯಲ್ವಾ ನೋಡಿ. ಲೆಫ್ಟಲ್ಲಿ ಏನು ಡಯಾಗ್ರಾಮ್ ಇದೆ, ಇಲ್ಲೂ ಅದೇ ಡಯಾಗ್ರಾಮ್ ಇದೆ. ಸಿಂಪಲ್, ಬಿ ಈಸ್ ಕರೆಕ್ಟ್ ಆನ್ಸರ್. ಓಕೆನಾ? ನಾನು ಏನೇನು ಮಾಡಿಸ್ತಾ ಇದ್ದೀನೋ ನೀವು ಒಂದು ಬುಕ್ಕಲ್ಲಿ ಬರ್ದು ಪ್ರಾಕ್ಟೀಸ್ ಮಾಡಬೇಕು. HYT ಹೈ ಹೀಲ್ಡಿಂಗ್ ಟಾಪಿಕ್ಸ್ ಅಂತ ಮಾಡಿರೋದೇ ನಿಮ್ಮ ಪರ್ಪಸ್ಗೋಸ್ಕರ. ನೀವು ಎಕ್ಸಾಮ್ನ ಬೇಗ ಕ್ಲಿಯರ್ ಮಾಡಬೇಕು. ಯಾರು ನವೋದಯ, ಸೈನಿಕ್, ಮುರಾರ್ಜಿಗೆ ಓದ್ತಾ ಇದ್ದೀರೋ ಅವ್ರಿಗೆ ಈ ಕ್ಲಾಸಸ್ಸು ತುಂಬ ಅಂದರೆ ತುಂಬ ಯೂಸ್ ಆಗ್ತಾ ಇರುತ್ತೆ. ಓಕೆನಾ? 100% ನೀವು ಈ ಸಲ 2026-27 ಎಷ್ಟೋ ವಿದ್ಯಾರ್ಥಿಗಳು ಎಕ್ಸಾಮ್ ಕ್ಲಿಯರ್ ಮಾಡಬೇಕು. ಓಕೆನಾ? ನಮ್ಮ ಕ್ಲಾಸು ಫುಲ್ಲು ಕ್ವಶನ್ ಪೇಪರು, ಟಾಪಿಕ್ ವೈಸು, ಏನೇನು ಬರುತ್ತೆ, ನೀವೇನೇನು ಓದಬೇಕು, ಏನೇನು ಓದಬಾರ್ದು ಸಹ ನಾವು ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಅದಕ್ಕೆ ನಾವು ಹೈ ಹೀಲ್ಡಿಂಗ್ ಟಾಪಿಕ್ಸ್ ಕ್ಲಾಸಸ್ ಅಂತ ಸ್ಟಾರ್ಟ್ ಮಾಡಿರೋದು. ಈ ಕ್ಲಾಸಸ್ಸು ಪ್ರತಿಯೊಬ್ಬರಿಗೂ ನೀವು ಶೇರ್ ಮಾಡಬೇಕು. ಓಕೆ, ತುಂಬ ಯೂಸ್ಫುಲ್ ಆಗಿರುತ್ತೆ. ಮುಂದಕ್ಕೆ ನಾವು ಟಾಪಿಕ್ ಟು ಟಾಪಿಕ್ ವೈಸ್ ಡಿಸ್ಕಸ್ ಮಾಡ್ತೀವಿ, ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ತೀವಿ. ಓಕೆ, ಯಾವ್ದು ಬರುತ್ತೆ ಯಾವ್ದು ಬರಲ್ಲ ಅಂತಲೂ ನಾವು ಹೇಳ್ತೀವಿ. ಓಕೆನಾ? ಈ ಕ್ಲಾಸಸ್ಸು ಪ್ರತಿಯೊಬ್ಬರಿಗೂ ಕಳಿಸಿ ಶೇರ್ ಮಾಡಿರಿ, ಹಾಗೆ ನಮಗೆ ಸಪೋರ್ಟ್ ಮಾಡಿರಿ. ಓಕೆನಾ? ನಾವು ನಿಮಗೆ ದಿನನಿತ್ಯ ಪಾಠ ಮಾಡ್ತೀವಿ, ಒಂದು ದಿವಸ ಬ್ರೇಕ್ ತಗೊಳ್ಳಲ್ಲ. ಒಟ್ಟಿನಲ್ಲಿ ನೀವು ನವೋದಯ, ಸೈನಿಕ್, ಮುರಾರ್ಜಿ ಸೇರಬೇಕು. ಫ್ರೀ ಎಜುಕೇಷನ್ ಇರುತ್ತೆ, ಅದು ಒಳ್ಳೆ ಎಜುಕೇಷನ್ ಕೊಡ್ತಾರೆ, ಗುಡ್ ವ್ಯಾಲ್ಯೂಸ್ ಹೇಳ್ಕೊಡ್ತಾರೆ, ಒಂದು ಡಿಸಿಪ್ಲಿನ್ ಅನ್ನೋದು ಏನು ಅಂತ ಅಲ್ಲಿ ಕಲಿಸ್ತಾರೆ. ಹಾಗಾಗಿ ಪ್ರತಿ ಮಕ್ಕಳು ನವೋದಯ, ಸೈನಿಕ್, ಮುರಾರ್ಜಿ ಅಂತಹ ಒಳ್ಳೊಳ್ಳೆ ಸ್ಕೂಲಿಗೆ ಸೇರಬೇಕು. ಓಕೆನಾ? ಎಲ್ಲರೂ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಪ್ರಾಕ್ಟೀಸ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಓಕೆನಾ? ಥ್ಯಾಂಕ್ ಯು, ಧನ್ಯವಾದಗಳು.